ಎಲ್ಲಿಂದ ಎಲ್ಲಿ ಕರ್ಮಾಧೀನ ಆಗಿ ವಿಕಾರಾಧೀನ ಆಗಿ ನನಗೆ ಹೋಗುವಂಥ ಪ್ರಸಂಗ ಬರ್ತಾ ಇದೆಯೋ ಅದ ವಿಕಾರದ ತ್ಯಾಗ ಮಾಡುವ ಸಲುವಾಗಿ, ವಿಕಾರದ ಫಲಸ್ವರೂಪವಾಗಿ ಸಂಚಿತವಾಗುವಂಥ ಕರ್ಮದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಧರ್ಮಾತ್ಮ ಜೀವ ಮೊಟ್ಟ ಮೊದಲ ದಿಗ್ವ್ರತ ರೂಪದ ಗುಣವ್ರತದ ಅಂಗೀಕಾರ ಮಾಡ್ತಾನೆ. ಅಣುವ್ರತದ ರಕ್ಷಣೆಯ ಸಲುವಾಗಿ ಅಣುವ್ರತವನ್ನು ಮಹಾವ್ರತವನ್ನಾಗಿಸುವ ಸಲುವಾಗಿ. ಅಣುವ್ರತ ಅರ್ಥಾತ್ ಅಣುವ್ರತಗಳನ್ನು 5 ಹೇಳಿದರು: ಅಹಿಂಸೆ, ಸತ್ಯ, ಅಚೌರ್ಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಇವುಗಳನ್ನು ಆಂಶಿಕ ರೂಪದಿಂದ ಪರಿಪಾಲನೆ ಮಾಡುವುದೇನಿದೆ ಅದು ಅಣುವ್ರತ. ಆದರೆ ನಿಜವಾಗಿ ಅಣುವ್ರತ ಯಾವುದಿದೆ ಅಂತಂದ್ರೆ ನಿತ್ಯ 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 ಉದ್ಯಮಶೀಲ ಆ ಯಾವುದ ಅನುಭವದೊಳಗೆ ಬಂದಿದೆಯೋ ಆ ನಿಜ ತತ್ವದೊಳಗೆ ಸ್ಥಿರವಾಗುವ ಸಲುವಾಗಿ, ಅವಿಚಲನಾಗಿ ನಿಂತುಕೊಳ್ಳುವ ಸಲುವಾಗಿ ನಿರಂತರ ಉದ್ಯಮಶೀಲ ಇರ್ತಾನೆ. ಆ ಉದ್ಯಮದೊಳಗ ಆಂಶಿಕ ರೂಪದಿಂದ ಸಫಲ ಆಗ್ತಾನಲ್ಲ, ಅದು ಅಣುವ್ರತ ಇದೆ ರೀ. ಏನು ಸಫಲ ಆಗೋದ? ಸ್ವರೂಪದೊಳಗೆ ಸ್ಥಿರ ಅಭೇದ ಆಗುವಂಥ ಕಾರ್ಯದೊಳಗ ಸಫಲತೆ ಏನಿದೆ, ಆಂಶಿಕ ರೂಪದಿಂದ ಸಫಲತೆ ಏನಿದೆ ಅದು ಅಣುವ್ರತ ಇದೆ. ಅದನ್ನು ಪೂರ್ಣ ರೂಪದಿಂದ ಅರ್ಥಾತ್ ಸರ್ವಥಾ ಸಮಗ್ರ ರೂಪದಿಂದ ಉಪಯೋಗವನ್ನು ಸ್ವಭಾವದಲ್ಲಿ ಏಕೀಭೂತ ಮಾಡುವಂಥ ಉದ್ದೇಶದಿಂದ ಈ ಅಭ್ಯಾಸವನ್ನು ಕೈಕೊಂಡಿದ್ದಾನೆ. ಬಾಹ್ಯದೊಳಗೆ ಇವೆಲ್ಲ ತಿಳಿಸಿಕೊಡುವಂಥ ಮಾತಿದ್ದಾವೆ ಅಜ್ಞಾನಿ ಜನರುಗಳಿಗೆ. ಅಂತಃ ತತ್ವದಲ್ಲೇ ಉದ್ಯಮಶೀಲ ಇರುವಂಥ ಉಪಯೋಗ ಯಾವನ ಲಕ್ಷ್ಯದೊಳಗೆ ಬರುವುದಿಲ್ಲವೋ ಅವನಿಗೆ ಈ ಬಾಹ್ಯದ ಕ್ರಿಯೆಗಳ ಮೂಲಕ ಉಪಯೋಗವನ್ನು ಯಾವ ರೀತಿ ಏಕಾಗ್ರ ಮಾಡ್ತಾನೆ ಅಥವಾ ವಿಕಾರಗಳಿಂದ ಯಾವ ರೀತಿ ಭಿನ್ನ ಆಗ್ತಾನೆ ಅನ್ನುವುದನ್ನು ತಿಳಿಸಿಕೊಡುವ ಸಲುವಾಗಿ ಪಂಚ ಅಣುವ್ರತಗಳ ಭೇದವನ್ನು ಹೇಳಿದರು. ಮತ್ತು ಇಲ್ಲಿ ಮುಂದೆ ಈಗ ದಿಗ್ವ್ರತಾದಿ ಗುಣವ್ರತಗಳ ಸ್ವರೂಪವನ್ನು ಕೂಡ ಹೇಳ್ತಾ ಇದ್ದಾರೆ. ಈ ದಿಗ್ವ್ರತ ಏನಿದೆ ಅಣುವ್ರತದ ಸಂರಕ್ಷಣೆಯ ಸಲುವಾಗಿ ನಗರಕ್ಕೆ ದುರ್ಗ ಅಥವಾ ಕೋಟೆಯ ಹಾಗೆ ಇದೆ ಅಂಥೇಳಿ ಹೇಳಿದರು. ಹಾಗಾದ್ರೆ ಅಣುವ್ರತ ಅರ್ಥಾತ್ ತನ್ನಲ್ಲೇ ತನ್ನ ಸ್ವರೂಪದಲ್ಲಿ ಯಾವುದ ಅನುಭವದಲ್ಲಿ ಬಂದಿದೆಯೋ ಅನಾದಿ ಕಾಲದಿಂದ ಅಪರಿಚಿತವಿರುವಂಥ ನಿಜ ತತ್ವ ಯಾವಾಗ ಅನುಭವದಲ್ಲಿ ಬಂತೋ ಮತ್ತೆ 2 ಸಲ 4 ಸಲ 10 ಸಲ 100 ಸಲ ಆ ಆತ್ಮನ ಸಂಸ್ಪರ್ಶ ಆಯಿತೋ, ನಿರಾಕುಲ ಶಾಂತಿಯ ಸಂವೇದನ ಆಯಿತೋ, ಅದರ ಫಲಸ್ವರೂಪವಾಗಿ ಅವನಿಗೆ ಈಗ ಹೊರಗಿಂದ ಯಾವುದು ಬೇಡ ಅನ್ನಿಸ್ತಾ ಇದೆ. ಹೊರಗಿಂದ ಯಾವುದೂ ಇಂದ್ರಿಯ ವಿಷಯ ರುಚಿಸ್ತಾ ಇಲ್ಲ. ಅನ್ಯ ಪದಾರ್ಥಗಳ ಮನೋಹರವಾದಂಥ ಅವಸ್ಥಾ ವಿಶೇಷಗಳ ಅವನನ್ನು ಆಕರ್ಷಿತಗೊಳಿಸ್ತಾ ಇಲ್ಲ. ಹೀಗಾಗಿ ಅವ ತನ್ನ ಸ್ವರೂಪದಲ್ಲೇನ ಸ್ಥಿರ ಉಳಿಯುವ ಸಲುವಾಗಿ ಅಂತರಂಗದೊಳಗ ಉದ್ಯಮ ಮಾಡ್ತಾ ಇದ್ದಾನೆ. ಅಂಥ ಸಮಯದೊಳಗ ಈ ಬಾಹ್ಯದ್ದೇನ ಕ್ರಿಯೆ ಇದ್ದಾವೆ ಇವು ಅವುಗಳಿಗೆ ಆ ಕ್ರಿಯೆಗೆ ನಿಮಿತ್ತ ಆಗ್ತಿದೆ. ಇವು ಏನ ಪ್ರಸಿದ್ಧವಿರುವಂಥ ದಿಕ್ಕುಗಳ ಮರ್ಯಾದೆ ಹೇಳಿದರು. ಅಲ್ಲಿಂದ ಹೊರಗೆ ಹೋಗುವುದಿಲ್ಲ, ಆ ನಗರದಿಂದ ಆಚೆ ಹೋಗುವುದಿಲ್ಲ. ಯಾವುದೋ ಒಂದು ನಗರದ ಜೊತೆಗೆ ಅಥವಾ ಗ್ರಾಮದ ಪಕ್ಕದ ಗ್ರಾಮದ ಜೊತೆಗೆ ಇವನ ವ್ಯವಹಾರ ಇರ್ತಿದೆ, ಅಷ್ಟು ಮಾತ್ರ ಇಟ್ಕೊಳ್ತಾನೆ. ಅದಕ್ಕಿಂತ ಬೇರೆ ಇನ್ನೊಂದು ಗ್ರಾಮಕ್ಕೆ ಇನ್ನೊಂದು ನಗರಕ್ಕೆ ಹೋಗುವುದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡ್ತಾನೆ. ಅದರಿಂದ ಏನಾಗ್ತಿದೆ ಅಂತಂದ್ರೆ ಆ ಗ್ರಾಮ ಅಥವಾ ನಗರದಿಂದ ಆಚೆ ಇರುವಂಥ ಯಾವ ಗಮನಾಗಮನಕ್ಕೆ ಸಂಬಂಧಿಸಿದ ರಾಗ ಇದೆಯೋ ಅದು ಸರ್ವಥಾ ಬಿಟ್ಟು.
ಅದ್ಭುತ ಮಾತು ಇದೆ. ಬರೇ 10 ದಿಕ್ಕುಗಳಲ್ಲಿ ಈ ಜೀವ 4 ಗತಿ 84 ಲಕ್ಷ ಜನ್ಮಸ್ಥಾನಗಳಲ್ಲಿ ಗಮನಾಗಮನ ಮಾಡಿ ದಣಿದು ಹೋಗಿದನ್ರಿ. ಆದರೆ ಯಾವ ಜೀವನಿಗೆ ಪ್ರಾಪ್ತ ದೇಹದೊಳಗ ಮತ್ತು ಪ್ರಾಪ್ತ ದೇಹಕ್ಕೆ ಸಂಬಂಧಿಸಿದ ಪರಪದಾರ್ಥಗಳೊಳಗ ರುಚಿ ಇದೆಯೋ ಆ ಜೀವಕ್ಕೆ ಈ ಮಾತ ತಿಳಿದು ಬರೋದು ಸಾಧ್ಯ ಇಲ್ಲ. ಏನು ಹೇಳಿದ್ರು, ಒಳ್ಳೆಯ ರೀತಿಯಿಂದ ಪ್ರಸಿದ್ಧವಿರುವ ಗ್ರಾಮ, ನದಿ, ಪರ್ವತ ಮೊದಲಾದ ಭಿನ್ನ ಭಿನ್ನ ಲಕ್ಷಣಗಳಿಂದ ಸಮಸ್ತ ದಿಶೆಗಳಲ್ಲಿ ಮರ್ಯಾದೆ ಮಾಡಿ ಪೂರ್ವ ಮೊದಲಾದ ದಿಶೆಗಳಲ್ಲಿ ಗಮನ ಮಾಡದಿರುವ ಪ್ರತಿಜ್ಞೆಯನ್ನು ಮಾಡಬೇಕಾಗುವುದು. ಗಮನ ಮಾಡದಿರುವ, ಇಲ್ಲಿ ಪ್ರಸಿದ್ಧ ನಗರ, ನದಿ, ಪರ್ವತ ಹೇಳಿದರು, ಗ್ರಾಮ, ನದಿ, ಪರ್ವತ ಹೇಳಿದರು. ಆದರೆ 10 ದಿಕ್ಕಿನಲ್ಲಿ ಪೂರ್ವ ಮೊದಲಾದ ಎಲ್ಲ ದಿಕ್ಕುಗಳಲ್ಲಿ ಆ ಧರ್ಮಾತ್ಮನ ಪರಿಸೀಮೆ ಏನು ಇದೆಯಲ್ಲ, ಅಂತರಂಗದೊಳಗಿನ ಉಪಯೋಗವನ್ನು, ಸ್ವಭಾವದೊಳಗಿನ ಉಪಯೋಗವನ್ನು, ಸ್ವಭಾವದಿಂದನೇ ಉದ್ದೇಶ ಬರ್ತಾ ಇರ್ತಿದೆ ಪ್ರತಿ ಸಮಯಕ್ಕೆ. ಆ ಉಪಯೋಗವನ್ನು ಆ ಸ್ವಭಾವದಲ್ಲೇನ ಹಿಡಿದು ಇರಿಸುವ ಸಲುವಾಗಿ ಇದೆಲ್ಲ ಭಾಷ್ಯದ ಉದ್ಯಮ ಇದೆ. ನಮಗೆ ಎಷ್ಟು ತಿಳಿಯುವ ಸಾಧ್ಯತೆ ಇದೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ್ರೆ. ಧರ್ಮಾತ್ಮ ಆಗಬೇಕಾದ್ರೆ ಅವನ ಅಂತರಂಗದ್ದು ಮತ್ತು ಬಹಿರಂಗದ್ದು ಯಾವ ರೀತಿಯ ಉದ್ಯಮ ಇರ್ತಿದೆ. ಹೊರಗಡೆ ಎಲ್ಲೂ ಏನೂ ಇಲ್ಲ. ಸಮ್ಮೇದಗಿರಿಯೊಳಗೆ ಏನೂ ಇಲ್ಲ, ಗಿರಣಾರಗಿರಿಯೊಳಗ, ಕುಂಥಲಗಿರಿಯೊಳಗ ಎಲ್ಲೂ ಏನೂ ಇಲ್ಲ. ಅಲ್ಲಿ ಹೋದ ನಂತರ ಕೂಡ ತನ್ನ ಅಂತಃ ತತ್ವದ್ದೇ ಅನಾದಿ ಕಾಲದಿಂದ ಯಾವ ವಿಸ್ಮರಣೆ ಆಗಿ ಹೋಗಿದೆ ಅದರದ ಸ್ಮರಣೆಯನ್ನು ಮಾಡಿ ಅದರದೇ ಮಹಿಮೆ ಮಾಡುವಂಥ ಕಾರ್ಯ ಇದೆ ವಿನಃ ಬರೇ ಆ ಅನ್ಯ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ಈ ಜೀವದೊಳಗೆ ಏನಾದರೂ ಪವಿತ್ರತೆ ಬರ್ತಿದೆ ಅನ್ನೋದು ಯಾವ ಕಾಲದೊಳಗನೂ ಸಾಧ್ಯ ಇಲ್ಲ. ಈ ಮಾತನ್ನು ನಾವು ತಿಳಿದ್ರೂ ಸರಿ ಇದೆ, ತಿಳಿದೇ ಇದ್ರೂ ಅದು ಸರಿನೇ ಇದೆ. ಮಂದಿರಕ್ಕೆ ಹೋಗುವುದರಿಂದ, ಶಾಸ್ತ್ರ ಓದುವುದರಿಂದ ಏನಾದರೂ ಆತ್ಮನೊಳಗೆ ಪಾವಿತ್ರ್ಯ ಬರ್ತಿದೆ ಅನ್ನುವಂಥದ್ದು ನಮ್ಮದೇನಾದರೂ ಒಂದು ಭ್ರಮೆ ಇತ್ತು ಅಂತಂದ್ರೆ ಅದನ್ನು ಪರೀಕ್ಷಾಪೂರ್ವಕ ಬಿಟ್ಟು ಕೊಡೋದು ಅವಶ್ಯಕ ಇದೆ. ಗ್ರಂಥದ ಅವಲೋಕನೆ ಮಾಡುವುದರಿಂದ, ಗ್ರಂಥದಲ್ಲಿ ಬರುವಂಥ ವಿಷಯದ ಅಧ್ಯಯನ ಮಾಡುವುದರಿಂದ ಬಾಹ್ಯದ ರುಚಿ, ಬಾಹ್ಯದ ಆಕರ್ಷಣೆ, ಇಂದ್ರಿಯ ವಿಷಯಗಳ ಕುರಿತಾಗಿರುವಂಥ ಲೋಭ ಮತ್ತು ಕಷಾಯಗಳ ಕುರಿತಾಗಿರುವಂಥ ನಿಯಂತ್ರಣ ರಹಿತ ಪ್ರವೃತ್ತಿ ಏನಿದೆಯಲ್ಲ ಅದು ಕಮ್ಮಿ ಆಗ್ತಿದೆ ಅಷ್ಟೇ. ಅದು ಕಮ್ಮಿ ನಾವು ಉಪಯೋಗಪೂರ್ವಕ ಕರ್ತವ್ಯ ಮಾಡಿದ್ರೆ ಆಗ್ತಿದೆ, ಇಲ್ದಿದ್ರೆ ಇಲ್ಲ. ಮಂದಿರಕ್ಕೆ ಹೋದ ನಂತರ ಆ ಮಂದಿರದ ಸಂಸರ್ಗದಿಂದ ಏನಾದರೂ ಈ ಜೀವನಿಗೆ ತನ್ನಷ್ಟಕ್ಕೆ ತಾನೇ ಒಂದು ಚಮತ್ಕಾರಿಕವಾದಂಥ ಲಾಭ ಆಗ್ತಿದೆ ಅನ್ನುವುದೇನಾದರೂ ನಮ್ಮದು ಕಲ್ಪನೆ ಇತ್ತು ಅಂತಂದ್ರೆ ಅದನ್ನು ಸಾಧ್ಯ ಆದಷ್ಟು ಬೇಗ ಬಿಟ್ಟು ಕೊಡೋದು ಅವಶ್ಯಕ ಇದೆ ರೀ. ಇಲ್ಲ ಅಂತಂದ್ರೆ ಆ ಭ್ರಮೆ ಭ್ರಾಂತಿಯ ಫಲವೇ ದೇವದರ್ಶನದ ಸಮಯದೊಳಗೂ ಕೂಡ ಅನಂತ ಸಂಸಾರದ ವೃದ್ಧಿ ಮಾಡ್ತಾ ಇರ್ತಿದೆ. ಈ ಸತ್ಯವನ್ನು ಪರೀಕ್ಷಾಪೂರ್ವಕ ತನ್ನ ಅಂತರಂಗದ ಅವಲೋಕನೆ ಪೂರ್ವಕ ಅದರದ ಪರೀಕ್ಷೆ ಮಾಡಿ, ಓಹೋ ಈ ಭ್ರಾಂತ ಕಲ್ಪನೆ ಇದೆ, ಇದರಿಂದ ನಿಜವಾಗಿ ಮಂದಿರಕ್ಕೆ ಹೋಗಿ ಬರುವುದರಿಂದ ಏನೇನು ಹೇಳೋದು, ಏನೇನು ನಾವು ಮಾಡ್ತಾ ಇದ್ದೇವೆ ಆ ಯಾವ ಕಾರ್ಯದಿಂದ ನಮಗೆ ಧರ್ಮದ ಮಾರ್ಗ ಲಭಿಸ್ತಿದೆ ಅಥವಾ ಮೋಕ್ಷ ಮಾರ್ಗ ಪ್ರಾಪ್ತ ಆಗಿಬಿಡ್ತಿದೆ ಅನ್ನೋದು ಯಾವ ಕಾಲದಲ್ಲೂ ಸಾಧ್ಯ. ಅನ್ಯ ಯಾವ ಪದಾರ್ಥದ ಅವಲಂಬನೆಯಿಂದ ಧರ್ಮ ಆಗೋ ಸಾಧ್ಯ ಇಲ್ಲ ಪ್ರಭು. ಧರ್ಮ
ಧರ್ಮಿಯಾದಂಥ ನಿಜಾತ್ಮನ, ನ್ಯಾಯಕ ಸ್ವರೂಪಿಯಾದಂಥ ನಿಜಾತ್ಮನ, ಅನಂತ ಗುಣಗಳ ಅಭೇದ ಪಿಂಡನಾದಂಥ, ಸುಖದ ಸಾಗರನಾದಂಥ ಆ ಅರೂಪಿ ಚೈತನ್ಯ ತತ್ವದ ಅವಲಂಬನೆ ಪಡೆಯದ ವಿನಃ ಧರ್ಮ ಆಗೋದು ಸಾಧ್ಯ ಇಲ್ಲ. ಎಲ್ಲವೂ ಸಂಸಾರದ ವೃದ್ಧಿಗೆ ಕಾರಣ ಇದೆ. ಯಾವ ರೀತಿ ತಿಳ್ಕೊಳ್ಳಬಹುದೋ ಆ ರೀತಿ ತಿಳ್ಕೊಳ್ಳೋದ್ರಿ. ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಮಾತ ನಿಜವಾಗಿ ನಮಗೆ ತಿಳಿದು ಬರೋದು ಅಸಂಭವ ಇದೆ. ಯಾಕೆ ಅಂತಂದ್ರೆ ಇದು ಪಂಚಮಗುಣ ಸ್ಥಾನ ವರ್ತಿಯ ಮಾತಿದೆ, ಧರ್ಮ ಪ್ರಾಪ್ತಾಗಿರುವಂಥ ಜೀವದ ಮಾತಿದೆ. ನಾವು ಕೃತ್ರಿಮವಾಗಿ ಇಂಥದ್ದೇನಾದರೂ ಮಾಡಲಿಕ್ಕೆ ಹೋದ್ರೆ ಅದರಿಂದ ಯಾವ ಲಾಭ ನಮಗೆ ಆಗೋದು ಸಾಧ್ಯ. ಮಾಡುವ ಉದ್ಯಮ ಮಾಡದೇ ಹೋದ್ರೆ ಧರ್ಮದ ಸ್ವರೂಪ ತಿಳಿದು ಬರೋದು ಸಾಧ್ಯ. ಯಾವುದೇ ಪ್ರಕಾರದ ನಿಯಂತ್ರಣರಹಿತ ಏನು ಬಾಹ್ಯ ಪ್ರವೃತ್ತಿ ಇದೆಯಲ್ಲ, ಅದರಿಂದ ಅನಂತ ಸಂಸಾರ ಸುನಿಶ್ಚಿತ ಇದೆ. ನಿಯಂತ್ರಣರಹಿತ, ಮರ್ಯಾದೆ ಇಲ್ಲ. ಎಲ್ಲಿ ಹೋಗೋದ ಅವಶ್ಯಕ ಇದೆಯೇನ, ಏನು ಮಾಡೋದ ಅವಶ್ಯಕ ಇದೆಯೇನ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗೋದು ಅವಶ್ಯಕ ಇದೆಯೇನ, ನೋಂಪಿ ಮಾಡೋದ. ಬಹಳಷ್ಟು ಜನರು ನನ್ನ ಜೊತೆಗಾರರೆಲ್ಲ ಮಾಡ್ತಾ ಇದ್ದಾರೆ, ಮಾಡೋದು ಅವಶ್ಯಕ ಇದೆಯೇನ. ಆಯಿತು, ಮಾಡ್ತಾ ಇರೋ ವೇಳೆದೊಳಗೆ ನನ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇನ, ನನಗೇನಾದರೂ ಆಂತರಿಕ ಶಾಂತಿ ಲಭಿಸಿದೆಯೇನ. ಅರೆ, ಶಾಂತಿ ಅಂದರೆ ಏನ, ಅದು ಯಾವ ವೃಕ್ಷದ ಹೂವು ಇದೆ ಅನ್ನೋದು ನಮಗೆ ಗೊತ್ತಿಲ್ಲ, ಯಾವ ವೃಕ್ಷದ ಬೇರೆ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಶಾಂತಿ ಅಂದರೆ ಏನ, ಸುಖ ಅಂದರೆ ಏನ, ನಿರಾಕುಲತೆ ಅಂತಂದ್ರೆ ಏನ, ಧರ್ಮ ಅಂತಂದ್ರೆ ಏನ, ಮನುಷ್ಯ ಜನ್ಮದ ಸಾರ್ಥಕತೆ ಅಂತಂದ್ರೆ ಏನ, ಯಾವುದರದ ನಮಗೆ ನಿಜವಾಗಿ ಪರಿಚಯ ಇದೆ. ಒಳಗೆ ನೋಡ್ಕೊಳ್ಳೋದ್ರೆ ತಮ್ಮಂತರಂಗವನ್ನು ಅವಲೋಕನೆ ಮಾಡುವ ಅವಶ್ಯಕತೆ ನನಗಿಲ್ಲ, ನನ್ನ ಅಂತರಂಗದ ಅವಲೋಕನೆ ತಾವು ಮಾಡೋದು ಸಾಧ್ಯ. ತಮ್ಮ ಅಂತರಂಗವನ್ನು, ಅರೆ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೇ ಇದೆ, ಏಕಾಕಿಯಾಗಿನ ಜೀವ ಜನ್ಮಕ್ಕೆ ಬರ್ತಾನೆ. ಶಬ್ದ ಹೇಳಿದೆವು, ಆದ್ರೆ ಆ ಶಬ್ದದ ಭಾವ ಎಷ್ಟು ಭಾಸಿತ ಆಗ್ತಾ ಇದೆ. ಜೀವ ಏಕಾಕಿಯಾಗಿನ ಮರಣದ ಮುಖದೊಳಗೆ ಹೊರಟು ಹೋಗ್ತಾನೆ. ಜೀವನದೊಳಗ ಜೀವ ಏಕಾಕಿಯಾಗಿನ ಗುಪ್ತ ಒಳಗಡೆ ನಾನಾ ಪ್ರಕಾರದ ಮಾಯಾಚಾರ, ಅಸತ್ ಪ್ರವೃತ್ತಿ ರೂಪದಿಂದ ಅರ್ಥಾತ್ ಪಾಪ ರೂಪದಿಂದ ಪರಿಣಾಮ ಮಾಡ್ತಾನೆ. ಅದರ ಫಲಸ್ವರೂಪವನ್ನು ಏಕಾಕಿಯಾಗಿನ ಅಪರಿಚಿತ ಸ್ಥಾನಕ್ಕೆ, ಗೊತ್ತು ಗುರಿ ಇಲ್ಲದ ಸ್ಥಾನಕ್ಕೆ ಹೋಗಿ ಗೊತ್ತು ಗುರಿ ಇಲ್ಲದ ಸಂಯೋಗಗಳ ಮಧ್ಯದೊಳಗ ಏಕಾಕಿಯಾಗಿನ ಆ ಪಾಪದ ಫಲವನ್ನು ಭೋಗಿಸಬೇಕಾಗ್ತಿದೆ. ಇದುವೇ ನೈಸರ್ಗಿಕವಾದಂಥ ತ್ರಿಕಾಲಬಾಧಿತ ನಿಯಮ ಇದೆ. ಈ ನಿಯಮಕ್ಕೆ ಯಾರೂ ಹೊರತಲ್ಲ, ಯಾರ್ದೂ ಬುದ್ಧಿವಂತಿಕೆ ಅಲ್ಲಿ ನಡೆಯುವುದಿಲ್ಲ. ಯಾವುದೇ ಪ್ರಕಾರದಿಂದ ಮಾಡಿದ ಕರ್ಮದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಎಲ್ಲಿದೆ ಅದು ಅಧ್ಯಾತ್ಮ ಸಂದೇಶ? ಪ್ರಸ್ತಾವನೆಯೊಳಗ ಓದಿದಿರಿ ಎಲ್ಲರೂ? ಓದಿದ್ರಿ? ಮತ್ತು ನಾನೇನು ಓದಿ ತೋರಿಸೋದಾಯ್ತು. ವಸ್ತು ವ್ಯವಸ್ಥೆಯು ಯಾರ ಸಲುವಾಗಿಯೂ ಬದಲಾಗುವ ಸಾಧ್ಯತೆ ಇಲ್ಲ. ಒಂದು ನಿಯಮ. ಎರಡನೇದ್ದು, ಉದಯದಲ್ಲಿ ಬಂದಿರುವ ಕರ್ಮವು ಯಾರ ಎದುರಿಗೂ ಸೋಲನ್ನು ಸ್ವೀಕಾರ ಮಾಡುವ ಸಾಧ್ಯತೆ ಇಲ್ಲ. ಉದಯದೊಳಗೆ ಬಂತ ಪಾರ್ಶ್ವನಾಥ ಪ್ರಭುವಿನ ಕರ್ಮ. ಆ ಪಾರ್ಶ್ವನಾಥ ಪ್ರಭು ತೀರ್ಥಂಕರ ನಾಮ ಕರ್ಮದ ಜೊತೆಗೆ ಅಂತಿಮ ದೇಹ ಧಾರಣ ಮಾಡಿ ಬಂದಿದ್ದ. ಆದ್ರೆ ಅವನ ಎದುರಿಗೆ ಕೂಡ ಆ ಕರ್ಮ ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಆ ಕರ್ಮ ತನ್ನ ಕಾರ್ಯ ಮಾಡಿದ್ರೆ
ನಿಯಮ ಇವು ಮರೆಯೋದಿಲ್ಲ. ಏನು ಉದಯದಲ್ಲಿ ಬಂದಿರುವ ಕರ್ಮವು ಯಾರ ಎದುರಿಗೂ ಸೋಲನ್ನು ಸ್ವೀಕಾರ ಮಾಡುವ ಸಾಧ್ಯತೆ ಇಲ್ಲ. ಎರಡು ಮಾತದು. ಮೂರನೇದು, ಯಾವ ಪ್ರಬಲ ಪುರುಷ ಅಥವಾ ಶಕ್ತಿಯು ಯಾವುದೇ ಜೀವನಿಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡುವ ಸಾಧ್ಯತೆ ಇಲ್ಲ ಎಂಬುದರ ನಿರ್ಧಾರವಾಗಬೇಕು. ಆಗಲೇಬೇಕು. ಇಷ್ಟು ದಿವಸಗಳ ಅಧ್ಯಯನದಿಂದ ಈ ಮೂರು ಮಾತುಗಳ ನಿರ್ಧಾರ ಆಗಲಿಕ್ಕೆ ಬೇಕು. ಮೊದಲನೇದ್ದೇನಿದೆ? ವಸ್ತು ವ್ಯವಸ್ಥೆ ಯಾರ ಸಲುವಾಗೇನೋ ಬದಲಾಗುವ ಸಾಧ್ಯತೆ ಇಲ್ಲ. ವಸ್ತು ವ್ಯವಸ್ಥೆ ಅರೆ ಪರ ಇದ್ದದ್ದ ಯಾರ ಸಲುವಾಗೇನೋ ಆ ಪರದೊಳಗೆ ಇವನಿಗೆ ಇಷ್ಟ ಇದೆಯೋ ಅಥವಾ ಅನಿಷ್ಟ ಇದೆ, ಅದನ್ನು ನೋಡಿ ಇವನಿಗೆ ಇಷ್ಟ ಆಗುವ ರೂಪದಿಂದ ಅದು ಪರಿಣಾಮನ ಮಾಡುವುದು ಸಾಧ್ಯ. ಪುತ್ರ ಇರಲಿ, ಧನಾದಿಗಳಿರಲಿ, ಶರೀರ ಇರಲಿ, ಅರೆ ಬಹಳ ದೊಡ್ಡ ಭ್ರಾಂತಿಯನ್ನು ನಾವು ರಕ್ಷಿಸಿಕೊಳ್ತಾ ಇದ್ದೇವೆ, ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಆ ಪಂಚಮ ಗುಣಸ್ಥಾನವರ್ತಿ ಅಮೃತ ಚಂದ್ರಾಚಾರ್ಯ ದೇವ ಹೇಳ್ತಾ ಇರುವಂಥ ಧರ್ಮಾತ್ಮ ಪುರುಷನ ಮಾತ ನಮಗೆ ಲಕ್ಷ್ಯದೊಳಗೆ ಬರಬೇಕಾಯ್ತು ಅಂತಂದ್ರೆ ನಮಗೆ ವಸ್ತು ವ್ಯವಸ್ಥೆಯ ನಿರ್ಣಯ ಆಗಬೇಕಾಗೋದು. ಈ ಮೂರು ಅಂಶ ಇದ್ದಾವೆ ಅದರಲ್ಲಿ. ಏನ ವಸ್ತುವಿನ ಸ್ಥಿತಿ, ಅವಸ್ಥೆ, ವ್ಯವಸ್ಥೆ ಯಾರ ಸಲುವಾಗೇನೂ ಬದಲಾಗುವುದು ಸಾಧ್ಯ ಇಲ್ಲ. ಏನು ಹೇಳ್ತು? ವಸ್ತು ವ್ಯವಸ್ಥೆಯು ಯಾರ ಸಲುವಾಗಿಯೂ ಅರೆ ನನಗೆ ಗೊತ್ತೇ ಇಲ್ಲ, ನಾನು ಅಜ್ಞಾನಿ ಇದ್ದೇನೆ, ನಾನು ಯಾವುದೇ ಪ್ರಕಾರದ ಛಲ ಕಪಟ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಆ ವಸ್ತು ವ್ಯವಸ್ಥೆ ನನ್ನ ಸಲುವಾಗಿ ಬದಲಾಗೋ ಸಾಧ್ಯ ಇಲ್ಲ. ನೀ ಜ್ಞಾನಿರೇ ಇರು, ಅಜ್ಞಾನಿರೇ ಇರು, ಮುಗ್ಧರೇ ಇರು, ಬಾಲಕರೇ ಇರು, ವೃದ್ಧರೇ ಇರು, ಅಸಹಾಯರೇ ಇರು, ಅಥವಾ ಎಲ್ಲ ಪ್ರಕಾರದ ಅಧಿಕಾರ ಸಂಪನ್ನರೇ ಇರು, ಅದು ಬದಲಾಗೋ ಸಾಧ್ಯ ಇಲ್ಲ. ವಸ್ತು ವ್ಯವಸ್ಥೆಯು ಯಾರ ಸಲುವಾಗಿಯೂ ಬದಲಾಗುವ ಸಾಧ್ಯತೆ ಇಲ್ಲ. ಒಂದು ಮಾತಾಯಿತು. ಇರ್ತಿದೆ ಅಂದರೆ ನಾಳೆ ನೆನಪಿಗೆ ಇದು ಒಂದು ಮಾತು. ಅರೆ ನಿರ್ಧಾರ ಆಯಿತು ಅಂತಂದರೆ ಇರ್ತಿದೆ, ನಿರ್ಣಯ ಆಯಿತು ಅಂತಂದರೆ ಇರ್ತಿದೆ, ತಿಳಿಯಿತು ಅಂತಂದರೆ ಇರ್ತಿದೆ. ಆಗಮದ ವಾಕ್ಯದ ಮರ್ಮ ಹೃದಯದೊಳಗ ಉಳಿಯುವ ಸಾಧ್ಯತೆ ಇದೆ. ನಮಗೆ ಬೇಕಾದ್ರೆ ನಮಗೆ ಭವದ ಭೀತಿ ಉತ್ಪನ್ನ ಆಯಿತು ಅಂತಂದ್ರೆ ಭವತಾಪವನ್ನು ಬಿಡಿಸುವಂಥ ಸರ್ವಜ್ಞ ಪ್ರಭು ಅಥವಾ ವೀತರಾಗಿ ಸಂತರುಗಳು ಹೇಳಿರುವ ಮಾತ ಮರೆಯೋದು ಸಾಧ್ಯ ಇಲ್ಲ. ಏನು ಹೇಳಿತು ಒಂದು ಮಾತ? ವಸ್ತು ವ್ಯವಸ್ಥೆಯೂ ಯಾರ ಸಲುವಾಗಿಯೂ ಬದಲಾಗುವ ಸಾಧ್ಯತೆ ಇಲ್ಲ. ಶರೀರದೊಳಗೆ ರೋಗ ಬಂದ ನಂತರ ಈ ಪ್ರಕಾರದ ವಿಚಾರ ನಮ್ಮಲ್ಲಿ ಸ್ವಾಭಾವಿಕವಾಗಿ ಬರಬೇಕ್ರಿ. ನಾನು ಓದಿದ್ದೇನೆ, ಬಹಳಷ್ಟು ಓದಿದ್ದೇನೆ, ಈ ಜೀವನದೊಳಗೆ ಬುದ್ಧಿಪೂರ್ವಕ ಪಾಪ ಮಾಡಿಲ್ಲ, ಯಾರಿಗೆ ಅನ್ಯಾಯ ಮಾಡಿಲ್ಲ ಅಂಥೇಳಿ ಅದರ ಎದುರಿಗೆ ನಮ್ಮ ಪ್ರಾಮಾಣಿಕತೆಯನ್ನು ಹೇಳಿದ್ರೆ ಅದೇನು ಬದಲಿ ಆಗೋದಿಲ್ಲ. ನಿನ್ನ ಪ್ರಾಮಾಣಿಕತೆ ನಿನ್ನ ಜೊತೆಗೆ. ನೀನು ಯಾವ ಪ್ರಕಾರ ಭವಾಂತರಗಳಲ್ಲಿ ವಿಕೃತ ಭಾವ ಮಾಡಿದ್ದೇ, ಅದರಿಂದ ಯಾವ ಕರ್ಮದ ಸಂಚಯ ಆದದ್ದಿದೆ, ಅದರ ಅನುರೂಪ ನಿನಗೆ ವಸ್ತುಗಳ ಸಂಯೋಗ ಆಗ್ತಿದೆ. ಶರೀರ ಮೊದಲಾದ ಸಮಸ್ತ ವಸ್ತುಗಳ ಸಂಯೋಗ. ಅವರ ಮೇಲೆ ಆರೋಪ ಮಾಡುವ ಅವಶ್ಯಕತೆ ಇಲ್ಲ, ಪದಾರ್ಥಗಳ ಮೇಲೆ ಆರೋಪ ಮಾಡುವ ಅವಶ್ಯಕತೆ ಇಲ್ಲ, ತನ್ನನ್ನು ನಿರ್ದೋಷ ಅಂಥೇಳಿ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಅದಕ್ಕೇನು ಹೇಳ್ತು? ವಸ್ತು ವ್ಯವಸ್ಥೆಯು ಯಾರ ಎದುರಿಗೂ ಯಾರ ಸಲುವಾಗಿಯೂ ಬದಲಾಗುವ ಸಾಧ್ಯ. ತೀರ್ಥಂಕರರ ಸಲುವಾಗಿ ಅರೆ ಯುಗದ ಆದಿಯಲ್ಲಿ ವೃಷಭನಾಥ ಭಗವಂತರ ಯಾವಾಗ 18 ಕೋಟಿ ಸಾಗರ್ರಿ, ಅರೆ ಅಂಕಿ ಸಂಖ್ಯೆಗಳು ಕೂಡ ನಮಗೆ ಸುಲಭವಾಗಿ ಹೋದು ಅದರದ ಭಾವ ಲಕ್ಷ್ಯದೊಳಗೆ ಬರ್ತಾರೆ. 18 ಕೋಟಿ ಸಾಗರ
ಅರೆ ಈ ಜೀವ ನಿಗೋಧದಿಂದ ಅಥವಾ ಏಕೇಂದ್ರಿಯದಿಂದ ಹೊರಗುಳಿಯುವ ಕಾಲ ಎಷ್ಟಿದೆ? ಬರೀ 2,000 ಸಾಗರ ಇದೆ ರೀ ಶಶಿಕಾಂತ್. ಎಲ್ಲ ಸಂಖ್ಯೆ ಹೇಳ್ತೇವೆ, ಆದರೆ ಅದಕ್ಕೆ ಹೋಲಿಕೆ ಮಾಡಿ ನೋಡೋದನ್ನೇ ಇಲ್ಲ. ಬರೀ 2,000 ಸಾಗರ, ಅದು ಅಧಿಕಂದ್ರ. ಮತ್ತು ಅಲ್ಲಿ ಆದಿದೇವರದ್ದೇನ ಆ ಧರ್ಮಮೂರ್ತಿಯಾಗಿ ನಿಂತಿದ್ದರು. 18 ಕೋಟಿ ಸಾಗರ್ರೆ. ಒಂದು ಕಲ್ಪ ಕಾಲದೊಳಗೆ 20 ಕೋಟಿ ಸಾಗರ್ರೆ. ಅರೆ ಎಷ್ಟು ದೀರ್ಘ ಕಾಲ ಇದೆ. ಹೋಗಲಿ, ಒಂದು ಉತ್ಸರ್ಪಿಣಿಯೊಳಗ ಒಂದು ಅವಸರ್ಪಿಣಿಯೊಳಗ 10 ಕೋಟಿ ಸಾಗರ. 10 ಕೋಟಿಗೆ 10 ಕೋಟಿಯಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಮೊತ್ತ ಬರ್ತಿದೆಯಲ್ಲ, ಅದಕ್ಕೆ 1 ಕೋಟಿ ಸಾಗರ ಅಂತಾರೆ. ಅಷ್ಟರೊಳಗ ನಾವು ಎಲ್ಲಿದ್ದೆವು? ಬರೇ ತ್ರಸ ಅವಸ್ಥೆಯೊಳಗೆ ಬಂದಿದ್ರೆ 2,000 ಸಾಗರ್ರೆ. ಮತ್ತು 10 ಕೋಟಿ ಸಾಗರ ಕಾಲೆಲ್ಲ ಎಲ್ಲಿದ್ದೆವು? ಬರೇ ಏಕೇಂದ್ರಿಯದೊಳಗೆ. ಬರ್ತಿದೇನು ಗಣಿತರೆ ನಮಗ? ಬರೇ ಏಕೇಂದ್ರಿಯದೊಳಗೆ. ಅರೆ 24 ತೀರ್ಥಂಕರ ಈ ಭರತ ಕ್ಷೇತ್ರದೊಳಗ 24 ತೀರ್ಥಂಕರರ ಧರ್ಮತೀರ್ಥದ ಪ್ರಚಾರ ಪ್ರತಿಷ್ಠಾಪನೆ ಮಾಡಿ ಮೋಕ್ಷಕ್ಕೆ ಹೋದರಲ್ಲ, ಅಷ್ಟು ಕಾಲಖಂಡದೊಳಗ ನಾವು ಎಲ್ಲಿದ್ದೇವೆ? ತ್ರಸ ಪರ್ಯಾಯದೊಳಗಿದ್ರ ಎಷ್ಟು ಕಾಲ ಇದ್ದೇವೆ? ಆ ಕಾಲ ಎಷ್ಟ? 10 ಕೋಟಿ ಸಾಗರ. ಅದರೊಳಗೆ ಈ ಜೀವ ಒಂದು ವೇಳೆ, ಅರೆ ನಾವು ಆದಿನಾಥ ತೀರ್ಥಂಕರ ಕಾಲಕ್ಕೆ ಇದ್ದೇವೋ ಅಥವಾ ಇಲ್ರಿ? ಎಲ್ಲಿದ್ದೇವ್ರೆ? ಏಕೇಂದ್ರಿಯದೊಳಗೆ. ಅಜಿತನಾಥ ತೀರ್ಥಂಕರರ ಕಾಲಕ್ಕ, ಸಂಭವನಾಥ ತೀರ್ಥಂಕರರ ಕಾಲಕ್ಕ, ನೇಮಿನಾಥ ಪಾರ್ಶ್ವನಾಥ ಮಹಾವೀರರ ಕಾಲಕ್ಕ ಎಲ್ಲಿದ್ದೆವು? ಈಗ ಯಾವ ಈ ಅವಸ್ಥೆ ಇದೆಯೋ, ಇದು ಎಷ್ಟು ಅಲ್ಪ ಇದೆ ರೀ, ಎಷ್ಟು ಅಲ್ಪ ಇದೆ. ಮತ್ತು ಇದರಲ್ಲೇ ನಮ್ದು ಬಾಹ್ಯದ ಆಕರ್ಷಣೆ ಎಷ್ಟು ವಿಸ್ತೃತ ಇದೆ ರೀ. ಏನೇನು ಇದೆ, ಎಲ್ಲೆಲ್ಲಿ ಹೋಗಬೇಕಾಗಿದೆ? ವಿದೇಶಕ್ಕೆ ಹೋಗಬೇಕಾಗಿದೆ, ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿದೆ, ಅರೆ ಎಲ್ಲಿ ಹೋಗಬೇಕಾಗಿದೆ? ಡೆಲ್ಲಿಗೆ ಹೋಗಬೇಕಾಗಿದೆ, ಪಾರ್ಲಾ ಮಂದಿರ ನೋಡಬೇಕಾಗಿದೆ, ಪೊನ್ನೂರು ಮಲೈ ಹೋಗಬೇಕಾಗಿದೆ. ಅರೆ ಇಲ್ಲಿ ಗಮನದ ಮಾತು ಹೇಳ್ತಾ ಇದ್ದಾರೆ ಪಂಚಮ ಗುಣಸ್ಥಾನವರ್ತಿ ಶ್ರಾವಕ ಅಂತ. ಎಷ್ಟು ಗಮನ ಮಾಡಿದೆಯಪ್ಪ ನೀ? ಎಲ್ಲಿದ್ದಿ? ಅರೆ ಕ್ಷೇತ್ರ ಸಾಪೇಕ್ಷೆಯಲ್ಲಿ ಗಮನ ಮಾಡದಿದ್ರೂ ಭವದಿಂದ ಭವಕ್ಕೆ ಒಂದು ಶ್ವಾಸದೊಳಗೆ 18 ಬಾರಿ ಗಮನಾಗಮನ, ಜನ್ಮ ಮರಣ ರೂಪದ ಗಮನಾಗಮನ ಸಾಕಾಗಿಲ್ಲ? ಆಗೇ ಇಲ್ಲ ಅಂಥೇಳಿನ ಈ ಅಲ್ಪದಾದಂಥ ಭವದೊಳಗ ನಮ್ದು ಹೊರಗಿನ ಆಕರ್ಷಣೆ ಎಷ್ಟೇ ಅನುಭವ ಬಂದ್ರೂ ಕೂಡ ಬಿಡ್ತಾ ಇಲ್ಲ. ಯಾರ್ಯಾರ ಜೊತೆಗೆ ಯಾವ್ಯಾವ ಪ್ರಕಾರದ ಅನುಭವ ಬಂತ್ರಿ? ಎಲ್ಲ ಸಿಹಿ ಇದೇನು? ಪ್ರತಿಯೊಂದು ಕಹಿನೇ ಇದೆ ರೀ. ಒಳಗೆ ನೋಡ್ಕೊಳ್ಳೋದ್ರಿ, ಯಾರ್ಯಾರ ಜೊತೆಗೆ ಸಂಪರ್ಕ ಬಂತು, ಆ ಸಂಪರ್ಕ ಎಲ್ಲ ಸಿಹಿ ಅನುಭವವನ್ನ ಪ್ರದಾನ ಮಾಡಿದೆಯೋ ಅಥವಾ ಸಿಹಿ ಅನ್ನಿಸ್ತು, ಕಾಲಾಂತರದಲ್ಲಿ ಕಹಿ ಆಯ್ತು. ಹಾಗಾದ್ರೆ ಇನ್ನು ಎಲ್ಲಿ ಹೋಗೋದು? ಯಾರ್ಯಾರು ನಮ್ಮವ್ರು? ಯಾರ್ಯಾರ ಸಲುವಾಗಿ ಏನೇನು ಮಾಡೋದು? ಅರೆ ಅಂತರಂಗದೊಳಗಿನ ಉತ್ಸಾಹ ಹೋಗ್ಲಿಕ್ಕೆ ಬೇಕ್ರಿ, ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಈ ಭವದೊಳಗೆ ಸುತ್ತಾಡೋದ ಈ ಜೀವದ ಭವಿಷ್ಯ ನಿರ್ದಿಷ್ಟ ಇದೆ ಅಂಥೇಳಿ ಹೋಗೋದಿಲ್ಲ. ರುಚಿ ಹೋಗೋದಿಲ್ಲ ಬಾಹ್ಯದ. ಯಾವ ಸಂಬಂಧ, ಯಾರ್ದ ಸಂಬಂಧ, ಎಷ್ಟು ಕಾಲದ ಸಂಬಂಧ ಹೇಳ್ರಿ, ವಿಚಾರ ಮಾಡ್ರಿ. ಅದಕ್ಕೆ ಇಲ್ಲೇನು ಹೇಳ್ತು? ವಸ್ತು ವ್ಯವಸ್ಥೆಯು ಯಾರ ಸಲುವಾಗಿಯೋ, ಅರೆ ನಾ ಸತ್ಯ ತಿಳಿಲಿಲ್ಲ, ನನಗೆ ಬಿಡುವೆ ಸಿಗಲಿಲ್ಲ, ಸಂಸಾರದ ಭಾರ ಇಷ್ಟು ಇನ್ನೊಂದು ಸ್ವಲ್ಪ ಬದಲಾಗ್ತಿದೆ ಅಂದರೆ ವಸ್ತು ವ್ಯವಸ್ಥೆ. ಮರಣ ಬಂದು ಎದುರಿಗೆ ನಿಂತ ನಂತರ ನಾನು ಭೇದಜ್ಞಾನ ಮಾಡ್ತೇನೆ, ಸರ್ವಜ್ಞ ಪ್ರಭುವಿನಿಂದ ಹೇಳಲ್ಪಟ್ಟಿರುವಂಥ ಸ್ವಪರ ತತ್ವಗಳದ್ದು ವಿಚಾರ ಮಾಡ್ತೇನೆ, ಇನ್ನೇನಿಲ್ಲಪ್ಪ ಒಂದು 10 ನಿಮಿಷ ನಿಲ್ಲಂದ್ರೆ ವಸ್ತು ವ್ಯವಸ್ಥೆ ಬದಲಾಗ್ತಿದೆ ರೀ. ಯಾರ ಸಲುವಾಗಿಯೂ ಬದಲಾಗುವುದಿಲ್ಲ.
ಬಹಳ ಅದ್ಭುತ. ಎಷ್ಟದರಲ್ಲೇ ಭಾವ ಇದೆ. ಅದ ನನಗೆ ವೇದ್ಯ ಇದೆ ರೀ. ತಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತಿಳ್ಕೊಳ್ಳೋದಿದೆ. ಎರಡನೇ ಮಾತೇನಿದೆ? ಉದಯದಲ್ಲಿ ಬಂದಿರುವ ಕರ್ಮವು ಯಾರ ಎದುರಿಗೂ ಸೋಲನ್ನು ಸ್ವೀಕಾರ ಮಾಡುವ ಸಾಧ್ಯ. ಸೋಲ್ತಿದೆ ಕರ್ಮ ಪಾರ್ಶ್ವನಾಥ ಪ್ರಭುವಿನ ಎದುರಿಗೆ, ಆದಿನಾಥ ದೇವನ ಎದುರಿಗೆ. ಹೇಳ್ತಾ ಇತ್ತಳ, 18 ಕೋಟಿ ಸಾಗರೋಪಮ ಕಾಲದಲ್ಲಿ ಈ ಭರತ ಕ್ಷೇತ್ರದೊಳಗ ಧರ್ಮ ಇರಲಿಲ್ಲ. ಬರೇ ಭೋಗ ಭೋಗ ಭೋಗ, ಪುಣ್ಯ ಪುಣ್ಯ ಪುಣ್ಯದ ಉದಯವನ್ನು ಭೋಗಿಸುವಂಥದ್ದ ಇಲ್ಲಿ ಇತ್ತು. ಯಾವಾಗ ಧರ್ಮದ ಅಂಗೀಕಾರ ಮಾಡಿದರೋ ಆ ಸಮಯದಿಂದ ಅವರಿಗೆ 13 ತಿಂಗಳವರೆಗೆ ಬರೀ ಶರೀರಕ್ಕೆ ಏನು ಪಾಪ ಮಾಡಿದ್ದಾರ್ರಿ. ಅವರ ಏನಿತ್ತ ಕರ್ಮ? ಯಾಕೆ ಅವ್ರ ಎದುರಿಗೆ ಅಷ್ಟು ಪ್ರಬಲ ಐತ್ರಿ? ಆ ಮಹಾಪುರುಷ ಏನು ಮಾಡಿದ್ದ? ವಿಚಾರ ಮಾಡೋದ್ರಿ. ನಾವೇನೂ ಮಾಡಿಲ್ಲ, ನಾವು ಬಹಳ ಸಭ್ಯ, ನಾವು ಬಹಳ ನಿರ್ದೋಷರ ಅಂಥೇಳಿ ನಮ್ಮ ಕಲ್ಪನೆ ಇದೆಯಲ್ಲ. ಆ ಆದಿದೇವ ಬರೇ ಏನಿಲ್ಲ, ಒಂದು ತುತ್ತ ಪ್ರಾಸುಕ ಅನ್ನ, ಮಗ ಚಕ್ರವರ್ತಿ ರೀ, ಹಾಕಲಿಲ್ಲ ಮಗ. ಇಂದ್ರ ಸೇವಕ. ಇನ್ನೂ ಆ ಆದಿದೇವ ಮರುದೇವಿ ಮಾತೆಯ ಗರ್ಭದೊಳಗೆ ಬರೋದ 6 ತಿಂಗಳು ಇರುವೆಳದೊಳಗ ಇಲ್ಲಿ ರತ್ನದ ವೃಷ್ಟಿ ಮಾಡ್ತಿದ್ದ. ಆದ್ರೆ 7 ತಿಂಗಳವರೆಗೆ ದಿನನಿತ್ಯವೂ ವಿಹಾರ ಮಾಡಿದರನು ಆಹಾರದ ವಿಧಿಯನ್ನು ಕಲಿಸಿಕೊಡುವ ವಿವೇಕ ಆ ಇಂದ್ರನಿಗೆ ಯಾಕೆ ಬರಲಿಲ್ಲ? ನಿಮಿತ್ತ ಇದೆ ರೀ, ವಿಧಿ ಗೊತ್ತಿರಲಿಲ್ಲ ಅಂಥೇಳಿ ಹೇಳೋದ. ಆಹಾರದ ವಿಧಿ ಯಾರಿಗೂ ಗೊತ್ತಿರಲಿಲ್ಲ, ಮುನಿನೇ ಯಾರೂ ಇರಲಿಲ್ಲ. 18 ಕೋಟಿ ಸಾಗರೋಪಮ ಕಾಲದವರೆಗೆ ದಿಗಂಬರ ಮುನಿ ಮೋಕ್ಷ ಮಾರ್ಗದ ಸಾಧಕ ಈ ಭರತ ಕ್ಷೇತ್ರದಲ್ಲಿ ಇರಲಿಲ್ಲ. ಅಂಥೇಳಿ ಅವರಿಗೆ ಏನು ಮಾಡಬೇಕು, ಹೇಗೆ ಆಹಾರ ಕೊಡಬೇಕು ಅನ್ನೋದು ವಿಧಿ ಗೊತ್ತಿರಲಿಲ್ಲ. ಆಹಾರದ ಸಲುವಾಗಿ ಇವರು ಭ್ರಮಣ ಮಾಡ್ತಾ ಇದ್ದಾರೆ, ನಗರದೊಳಗೆ ಬರ್ತಾ ಇದ್ದಾರೆ ಅನ್ನುವ ವಿವೇಕ ಯಾರಿಗೆ ಬರಲಿಲ್ಲ ಅಂಥೇಳಿ ಏನು ಕಥನ ಇದೆಯಲ್ಲ, ಅದು ನಿಮಿತ್ತದ ಕಥೆ. ಆದರೆ ಕರ್ಮ ಅವರ ಎದುರಿಗೆ ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಎಷ್ಟು ಸಮಯ ಆ ಕರ್ಮದ ಏನಿತ್ತು, ಉದಯ ಇತ್ತಲ್ಲ, ಉದಯ ಉದೀರಣ ಇತ್ತಲ್ಲ, ಅಷ್ಟು ಸಮಯದವರೆಗೆ ಅದೇನ ಸೋಲು ಪರಾಜಿತ ಆಗಲಿಲ್ಲ. ಮತ್ತು ಆದಿದೇವ ಕರ್ಮವನ್ನು ಪರಾಜಿತ ಮಾಡಿದ್ರೇನ್ರಿ? ಇಲ್ಲ. ಕರ್ಮದೊಳಗೆ ತನ್ನ ಕಾರ್ಯ ಮಾಡುತ್ತಿತ್ತು. ಇವರು ತಮ್ಮ ಕಾರ್ಯವನ್ನು ತಮ್ಮ ಅಂತರೋನ್ಮುಖತೆಯೊಳಗ ಮಾಡ್ತಾ ಇದ್ರು. ಕರ್ಮವು ಉದಯದಲ್ಲಿ ಬಂದಿರುವ ಕರ್ಮವು ಯಾರ ಎದುರಿಗೂ ಸೋಲನ್ನು ಸ್ವೀಕಾರ ಮಾಡುವ ಸಾಧ್ಯತೆ ಇಲ್ಲ. ಮೂರನೇದ್ದೇನಿದೆ? ಯಾವ ಪ್ರಬಲ ಪುರುಷ ಅಥವಾ ಶಕ್ತಿ ಯಾವುದೇ ಜೀವನಿಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡುವ ಸಾಧ್ಯತೆ ಇಲ್ಲ. ಎಂಥ ಪ್ರಬಲ ಪುರುಷ? ನಾಳೆ ಶ್ರೀಮಂಧರ ಸ್ವಾಮಿಯ ಕಾಣ್ಬರಾರ್ತಿಯೊಳು ಹೇಳಿದೆವಲ್ಲ, ಶ್ರೀಮಂಧರ ಸ್ವಾಮಿಯ ಹತ್ರ ಹೋದ ನಂತರ ಆ ಶ್ರೀಮಂಧರ ಸ್ವಾಮಿ ನಮಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡೋ ಸಾಧ್ಯ ಇದೆ ಅಂದರೆ, ಸಮೋಸರಣದೊಳಗ ಅಸಂಖ್ಯ ಕೇವಲಿಗಳಿರ್ತಾರೆ. ಅವರೆಲ್ಲರೂ ಸೇರಿ ನನಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡೋ ಸಾಧ್ಯ ಇದೆಯೇನ? ಇಲ್ಲ. ನಿರ್ಧಾರ ಆಗಲೇಬೇಕು ಈ ಮಾತಿಂದ. ಯಾವ ಪ್ರಬಲ ಪುರುಷ, ಅರ್ಹಂತರಿಗಿಂತ ಪ್ರಬಲ ಪುರುಷ ಅಂತೂ ಯಾವ ಇಲ್ಲವೇ ಇಲ್ಲ. ಹಾಗಾದ್ರೆ ಉದಾಹರಣೆನ ಇದೆಯಲ್ಲ, ಏನ? ಯುಗದ ಆದಿಯೊಳಗ ಆದಿದೇವ ಮರೀಚಿಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡ್ಲಿಲ್ಲ. ಹಾಗಾದರೆ ತಮಗೆ ಯಾರು ಎಲ್ಲಿಯ ಪ್ರಬಲ ಪುರುಷ? ಪ್ರಬಲ ಪುರುಷ ನಮ್ಮ ಸಲುವಾಗಿ ಒಬ್ಬನೇ ಇದ್ದಾನೆ. ಅವನು ಚಿತ್ ಸ್ವರೂಪದ ಭಗವಾನ್ ಆತ್ಮ, ನಿಜಾತ್ಮ, ಅಂತಃ ತತ್ವ ಚಿನ್ಮೂರ್ತಿ.
ಅರೂಪಿ ಅನಂತ ಗುಣರತ್ನಾಕರನಾದಂಥ ಈ ಶುದ್ಧಾತ್ಮನೇ ನಮಗೆ ಮೋಕ್ಷ ಮಾರ್ಗವನ್ನು ಅರ್ಥಾತ್ ಪರ್ಯಾಯದೊಳಗ ಸುಂದರವಾದಂಥ ಸ್ವಾಧೀನವಾದಂಥ ಸುಖದ ಮಾರ್ಗವನ್ನು ಅವನೇ ಪ್ರದಾನ ಮಾಡುವ ಸಾಧ್ಯತೆ ಇದೆ, ಕೊಡುವ ಸಾಧ್ಯತೆ ಇದೆ. ಅವನನ್ನು ಬಿಟ್ಟು ನಾವು ಲೋಕೆಲ್ಲ ಅನಂತ ಬಾರಿ ಅಂಡಲೆದರನು ಕೂಡ ನಮಗೇನೂ ಸಿಕ್ಕೋದು ಸಾಧ್ಯ ಇಲ್ಲ. ಸಿಕ್ತಿದೆ ಏನ? ಸಂಸಾರ, ಆಕುಲತೆ, ಕರ್ಮ, ಪರಾಧೀನತೆ. ಅರಹಂತರ ಸಾನ್ನಿಧ್ಯದಿಂದ ಏನು ಸಿಕ್ತಿದೆ ರೀ? ಸಂಸಾರ, ಪರಾಧೀನತೆ ಅರ್ಥಾತ್ ಪುಣ್ಯ ರೇ. ಪುಣ್ಯ ಸ್ವಾಧೀನ ಇದೆಯೇನು ಪರಾಧೀನ ಇದೆ ರೀ? ಜೀವವನ್ನು ಪರಾಧೀನಗೊಳಿಸ್ತಿದೆಯೋ ಅಥವಾ ಸ್ವಾಧೀನತೆಯನ್ನು ದೊರಕಿಸಿಕೊಡ್ತಿದ್ದೀರಿ? ಪುಣ್ಯದ ಉದಯ ಪರಾಧೀನಗೊಳಿಸ್ತಿದೆ. ಲೋಕದೊಳಗೆ ಯಾವ ಪ್ರಬಲ ಪುರುಷ ಅಥವಾ ಎಂಥದೇ ಒಂದು ಶಕ್ತಿ, ಅದೃಶ್ಯ ಶಕ್ತಿ ಯಾವುದೇ ಜೀವನಿಗೆ ಮೋಕ್ಷ ಮಾರ್ಗವನ್ನು ದೊರಕಿಸಿಕೊಡುವ ಸಾಧ್ಯತೆ ಇಲ್ಲ ಎಂಬುದರ ನಿರ್ಧಾರವಾಗಲೇಬೇಕು. ಈಗ ಆಗಲೇಬೇಕು, ನಿರ್ಣಯ ಆಗಲಿಕ್ಕೇ ಬೇಕು. ಯಾಕೆ? ಇಷ್ಟು ಕಾಲದ ಅಭ್ಯಾಸ ಇದೆಯಲ್ಲ, ಅಭ್ಯಾಸ ಇದೆ ಅನ್ನೋದು ಅಭಿಮಾನ ಇದೆಯಲ್ಲ. ಹಾಗಾದ್ರೆ ಈ ಮಾತುಗಳ ನಿರ್ಧಾರ ಆಗಲಿಕ್ಕೇ ಬೇಕು. ಆಗಲಿಲ್ಲ ಅಂತಂದ್ರೆ ಆ ಅಭ್ಯಾಸ, ಆ ಸ್ವಾಧ್ಯಾಯ, ಆ ಧರ್ಮಾಚರಣೆ, ಆ ಬೆಟ್ಟ ಹತ್ತಿದ್ದ, ಈ ದಾನ ಕೊಟ್ಟದ್ದು ಎಲ್ಲ ಏನಾಯ್ತ್ರಿ? ನಿರರ್ಥಕ ಆಯ್ತ್ರಿ. ಮೋಕ್ಷ ಮಾರ್ಗದ ಸಲುವಾಗಿ ನಿರರ್ಥಕ ರೀ, ಸ್ವಾಧೀನ ಸುಖದ ಸಲುವಾಗಿ ನಿರರ್ಥಕ. ಅಂತಃ ತತ್ವದ ಪರಿಚಯ ಮಾಡಿಸಿಕೊಡುವಲ್ಲಿ ಅವು ಯಾವುವು ಏನಿಲ್ಲ, ಪಾತ್ರ ಇಲ್ಲ. ಅವು ಯಾವುಗಳದ್ದು ಅದರಲ್ಲೇ ಪಾತ್ರ ಇಲ್ಲ. ಇದರ ನಿರ್ಧಾರ ಆಗಲಿಕ್ಕೇ ಬೇಕು. ಇದೊಂದು ಮಾಡ್ತೇನೆ, ಇದೊಂದು ಮಾಡ್ತೇನೆ, ಇದೊಂದು ಮಾಡ್ತೇನೆ, ಅದೊಂದು ಮಾಡುವುದರೊಳಗ ನಿನ್ನ ಇದೊಂದು ಜೀವನ, ಅದ್ಭುತ ಜೀವನ ಕೈ ತಪ್ಪೆ ಹೋಗ್ತಿದೆಪ್ಪ. ಅದ್ಭುತ ಜೀವನ ಅನುಭವ ಇರ್ತಿದೆ ರೀ. ಎಷ್ಟೆಷ್ಟು ವಯಸ್ಸು ಹೆಚ್ಚಾಗ್ತಿದೆಯೋ ಅಷ್ಟಷ್ಟು ಅನುಭವ ಇರ್ತಿದೆ. ಆಗ ಆ ಅನುಭವಸ್ಥನ ಸಲಹೆಯನ್ನ, ಆ ಅನುಭವಹೀನ ಯಾರಾದರೂ ಸಮಾಜದೊಳಗ ಅವನ ಸಲಹೆಯನ್ನ ಕೇಳಲಿಕ್ಕೆ ಬರ್ತಾರೆ. ಆಗ ಅವನು ದೊಡ್ಡವಾಗ್ತಾನ್ರಿ ಸಲಹಾ ಕೊಡ್ಲಿಕ್ಕೆ. ಆದರೆ ಇಲ್ಲಿ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಏನು ಮಾಡ್ತಾ ಇದ್ದಾನೆ? ಗುಣವ್ರತ. ಯಾವುದದ? ದಿಗ್ವ್ರತ ಅನ್ನುವಂಥ ಗುಣವ್ರತ. ಎಂಥದ್ದಿದೆನ? ಪೂರ್ವ ಮೊದಲಾದ ದಿಕ್ಕಿನಲ್ಲಿ. ಪೂರ್ವ ದಿಕ್ಕಿನೊಳಗ ಇಂಥದ್ದೊಂದು ಪರ್ವತ ಇದೆ. ಆ ಪರ್ವತದ ಆಚೆ ಕಡೆ ನಾನು ನನ್ನ ಜೀವನ ಪರ್ಯಂತ ಹೋಗುವುದಿಲ್ಲ. ಈ ಪ್ರಕಾರ ನಿರ್ಣಯ. ಪಶ್ಚಿಮ ದಿಕ್ಕಿನೊಳಗ ಇಂಥದ್ದೊಂದು ನದಿ ಇದೆ. ಆ ನದಿ ದಾಟಿ ನನ್ನ ಆಚೆ ಕಡೆ, ಆ ನದಿಯ ಆಚೆಯ ಕಡೆ ನಾನು ಗಮನ ಮಾಡುವುದಿಲ್ಲ. ಇಲ್ಲಿ ಪರ್ವತ, ನದಿ, ಗ್ರಾಮ ಎಲ್ಲವೂ ಶುದ್ಧಾತ್ಮ ಅದನ್ರಿ. ಆ ಶುದ್ಧಾತ್ಮನೆಂಬ ಪರ್ವತವನ್ನ ದಾಂಟಿ ಈ ಕಡೆ ಏನಿದೆಯಲ್ಲ ಭವಗಳ ರೂಪದ ಕೊಳಚೆ ನಾಲ, ಅದರ ಕಡೆ ನಾನು ಬರುವುದಿಲ್ಲ. ಇದು ಅವನ ಸದುದ್ದೇಶ ಆಂತರ್ಯದೊಳಗೆ ಇದೆ. ನಿಜ ಶುದ್ಧಾತ್ಮನನ್ನ ದಾಂಟಿ ವಿಭಾವದೊಳಗೆ ನನ್ನ ಜ್ಞಾನ ವಿಹರಿಸದಿರಲಿ ಅಥವಾ ಭ್ರಮಿಸದಿರಲಿ. ಜ್ಞಾತ ಸ್ವಭಾವವನ್ನು ಹೊರತುಪಡಿಸಿ ಚೈತನ್ಯದಿಂದ ಚೈತನ್ಯದ ಪ್ರಕಾಶದಿಂದ ವ್ಯಾಪ್ತ ಇರುವಂಥ ಅಸಂಖ್ಯ ಪ್ರದೇಶಗಳನ್ನು, ಸುಂದರವಾದಂಥ ಅನಂತ 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 ಗುಣಗಳ ವಿರಾಜಮಾನ ಇರುವಂಥ ಅಭೇದ ರೂಪದಿಂದ ಇರುವಂಥ ಆ ಚೈತನ್ಯ ನಗರವನ್ನು ದಾಂಟಿ ನಾನು ಹೊರಗೆ ಬರದೇ ಇರುವಂತಾಗಲಿ. ಯಾಕೆ ಅಂತ, ಆ ಚೈತನ್ಯ ನಗರದಿಂದ ಹೊರಗೆಲ್ಲ ಏನಿದೆ? ಜಡ ಜಡ ಅಚೇತನ. ಅಚೇತನದಿಂದ ನನಗೇನಾಗೋದ್ರಿ? ಅಚೇತನದಿಂದ ನನಗೆ ಯಾವ ಲಾಭ ಆಗಬಹುದಾಗಿದೆ? ಅಚೇತನದಿಂದ ನನಗೆ ಎಂಥ ಸುಖ ಆಗಬಹುದಾಗಿದೆ? ಅಚೇತನದಿಂದ, ಜಡದಿಂದ ನನಗೆ ಎಂಥ ಸಂವೇದನ ಆಗಬಹುದಾಗಿದೆ? ಓದೋದ್ರೆ ಮೊದಲಿನ ಮತ್ತು ಕೊನೆದು ಒಂದು ಪೇಜರ ಏನೈತಿ,
ಬಹಳ ಮಹತ್ವಪೂರ್ಣ ಐತ್ರಿ. ಮತ್ತೊಮ್ಮೆ ಓದರೆ ಸಂಪೂರ್ಣ ಎಷ್ಟೋ ಆಗಮಗಳದ್ದ, ಎಷ್ಟೋ ಕಾಲದ ಆಗಮದ ಅವಲಂಬನೆ ಇದ್ದ ಒಂದು ರೀತಿ ಸಾರ ಇದೆ. 2 ಕಥೆ ಬರೋಕ್ಕಿಂತ ಮುಂಚೆ 2 ಪ್ಯಾರಾಗ್ರಾಫ ಮತ್ತು ಕೊನೆಗೆ ಒಂದು ಪೇಜ್, ಒಂದೂವರೆ ಪೇಜ್ ಏನಿದೆ ಅದರೊಳಗೆ ಏನಿದೆ ಅದನ್ನು ಅರೆದು ಕುಡಿಯುವಂಥ, ಅದರ ರಸಾಸ್ವಾದ ಮಾಡುವಂಥ ಉದ್ಯಮ ತಮ್ಮ ಜೀವನದೊಳಗೆ ಆಗಬೇಕ್ರಿ. ಒಳ್ಳೆಯ ರೀತಿಯಿಂದ ಪ್ರಸಿದ್ಧವಿರುವ ಗ್ರಾಮ, ನದಿ, ಪರ್ವತ ಮೊದಲಾದ ಭಿನ್ನ ಭಿನ್ನ ಲಕ್ಷಣಗಳಿಂದ ಸಮಸ್ತ ದಿಶೆಗಳಲ್ಲಿ ಮರ್ಯಾದೆ ಮಾಡಿ ಪೂರ್ವ ಮೊದಲಾದ ದಿಶೆಗಳಲ್ಲಿ ಗಮನ ಮಾಡದಿರುವ ಪ್ರತಿಜ್ಞೆಯನ್ನು ಮಾಡಬೇಕಾಗುವುದು. ಭಾವನೆ ಬರುವುದಿಲ್ಲರಿ. ಯಾರು ಎಷ್ಟೋ ವರ್ಣನೆ ಮಾಡಿದರನು, ಎಂಥದ್ದೇ ಘಟನೆ ಅಲ್ಲಿ ಸಂಭವಿಸಿದರನೂ ಕೂಡ ಆ ಧರ್ಮಾತ್ಮ ಜೀವನಿಗೆ ಆ ಕ್ಷೇತ್ರದಿಂದ ಹೊರಗೆ ಹೋಗುವ ಭಾವನೆ ಬರುವುದಿಲ್ಲ, ವಿಕಲ್ಪನೆ ಬರುವುದಿಲ್ಲ, ತಪ್ಪಿ ಕೂಡ ಸ್ವಪ್ನದೊಳಗೂ ಕೂಡ ಬರುವುದಿಲ್ಲ. ಅದ್ಭುತ ಮಾತು ಇದೆ, ವಿಚಾರ ಮಾಡೋದ್ರೆ. ಟೀಕೆ. ಸುಪ್ರಸಿದ್ಧೈ ಅಭಿಜ್ಞಾನೈ ಸರ್ವತಃ ಮರ್ಯಾದಾಂ ಪ್ರವಿಧಾಯ ಪ್ರಾಚ್ಯಾದಿಭ್ಯಃ ದಿಗ್ಭ್ಯಃ ಅವಿಚಲಿತ ವಿರತಿ ಕರ್ತವ್ಯ. ಏನು ಹೇಳಿದ್ರು? ಅವಿಚಲಿತ ವಿರತಿ. ಅವಿಚಲಿತ, ವಿಚಲಿತ ಆಗೋದನ್ನೇ ಇಲ್ಲ. ಯಾವುದ್ರೊಳಗ? ವಿರತಿಯೊಳಗ, ವೈರಾಗ್ಯದೊಳಗ. ಅರೆ ಆ ಕಡೆ ಪ್ರೀತಿ ಆಗೋದನ್ನೇ ಇಲ್ಲ, ರತಿ ಉತ್ಪನ್ನ ಆಗೋದನ್ನೇ ಇಲ್ಲ, ರಾಗ ಉತ್ಪನ್ನ ಆಗೋದನ್ನೇ ಇಲ್ಲ. ಅರೆ ರಾಗವನ್ನ ತುಂಡರಿಸುವಂಥ ಮಾಧ್ಯಮಗಳಿದಾವೆ ಇವೆಲ್ಲ. ಏನು ಹೇಳಿದ್ರು? ಅವಿಚಲಿತ ವಿರತಿ ಕರ್ತವ್ಯ. ಅರೆ ಕರ್ತವ್ಯ ಅಂತಾರೆ, ಕರ್ತವ್ಯ ಇದೆ. ಈ ಮನುಷ್ಯ ಜೀವನದ ಕರ್ತವ್ಯ ಏನಿದೆ? ಸಾಧ್ಯಾದಷ್ಟ ವಿರತಿ ವಿರತಿ ವಿರತಿ. ದಿನ ಕಳೆದ ಹಾಗೆ ಅರೆ ಅಳಿಯುವುದು ಆಯು, ಅಳಿಯದು ಮನಸ್ಸು ಅಂಥೇಳಿ ಅಲ್ಲಿ ಹೇಳಿದ್ರು ಯೋಗಿಂದು ದೇವ್. ಅಳಿಯುವುದು ಆಯು, ಆಯು ನಿರಂತರ ಅಳಿದು ಹೋಗ್ತಿದೆ, ಕ್ಷೀಣಿಸಿ ಹೋಗ್ತಿದೆ, ಕಮ್ಮಿ ಆಗ್ತಿದೆ. ಆದರೆ ಆಯು ಬೆಳೀತಿದೆ, ಅದು ಅಳಿಯುವುದಿಲ್ಲ. ಮನಸ್ಸು ಬೆಳೀತಿದೆ ರೀ, ಆಶೆ ಬೆಳೀತಿದೆ. ಅರೆ ಆಕಾಂಕ್ಷೆಗಳು ಹೆಚ್ಚಾಗ್ತವೆ. ಅನುಭವದಿಂದ ಆಶೆ ಬಿಡಬೇಕು. ದೀರ್ಘ ಅನುಭವ, ವರ್ಷದಿಂದ ವರ್ಷಕ್ಕೆ. ಅರೆ ಒಂದೊಂದು ವರ್ಷಗಳ ಉರುಳಿ ಹೋದ ನಂತರ ಸಂಸಾರದ ಕುರಿತ ಅನುಭವ ಜಾಸ್ತಿ ಬರ್ತಿದೆ ಅಲ್ಲ, ಸಂಯೋಗದ ಕುರಿತು ಅನುಭವ ಜಾಸ್ತಿ ಬರ್ತಿದೆ ಅಲ್ಲ. ಹಾಗಾದ್ರೆ ಆ ಅನುಭವ ವೈರಾಗ್ಯದ ಜನನಿ ಇದೆಯೋ ಅಥವಾ ರಾಗಕ್ಕೆ ಪೋಷಕ ಇದೆಯೇ? ಅನುಭವ ನಿಜವಾಗಿ ಎಂಥದ್ದಿದೆ? ಈಗ ಹೇಳ್ತಲ್ಲ, ಎಲ್ಲ ಕಹಿ, ಎಲ್ಲ ಕಹಿ, ಎಲ್ಲ ಕಹಿ. ಭ್ರಾಂತಿಯಿಂದ ಅದನ್ನು ಸಿಹಿ ಅಂತಿದ್ದ, ಆದರೆ ಆ ಸಿಹಿ ಹಾಗೆ ಉಳಿಲಿಲ್ಲ, ಸಿಹಿ ಹಾಗೆ ಉಳಿಲಿಲ್ಲ. ಯಾರ್ಯಾರನ್ನ ಯಾವ್ಯಾವ ಪ್ರಕಾರದಿಂದ ಸಂಬೋಧನೆ ಮಾಡ್ತಿದ್ರೆ, ಜೀ ಜೀ ಜೀ. ಆ ಜೀನು ಹೋಯ್ತು, ಆ ಹಿಂದಿನ ಹೆಸರನ್ನು ಹೋಯ್ತು, ಆ ವ್ಯಕ್ತಿತ್ವನೂ ಹೋಯ್ತು, ಬುದ್ಧಿಯೊಳಗೆ ಈಗೆಲ್ಲ ಹೊರಟೋಯ್ತು. ಯಾಕೆ? ಅದರದ ಸತ್ಯದ ದರ್ಶನ ಆಯ್ತು. ಯಾರ್ಯಾರೇ ಜೀ ಹಚ್ಚಿ ಮಾತಾಡೋದಿತ್ತು ಇತ್ತು ಅಥವಾ ಇಲ್ಲ? ಪರೋಕ್ಷದೊಳಗೂ ಕೂಡ, ಪ್ರತ್ಯಕ್ಷದೊಳಗಲ್ಲ. ಇದು ಎಂಥ ಒಳ್ಳೆಯ ಗುಣ ರೀ. ಆದ್ರೆ ಆ ಗುಣ ಒಳ್ಳೇದಾಗಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸಮ್ಯಕ್ ದರ್ಶನ ಐತ್ರಿ. ಅದು ಹೇಗಿದೆ ಹಾಗೆ ತಿಳಿದು ಬಂತ ಕಾಲಾಂತರದಿಂದ. ಹಾಗಾದ್ರೆ ಇದು ಅನುಭವ ಇದೆಯಲ್ಲ, ಇದು ಪರಕ್ಕೆ ಸಂಬಂಧಿಸಿದ ವಿರಕ್ತಿಜನಕ ಅನುಭವ ಇದೆಯೋ ಅಥವಾ ರಾಗ ಪೋಷಕ ಅನುಭವ ಇದೆ? ಇವೆಲ್ಲ ಇನ್ನೊಬ್ಬನನ್ನು ನೋಡಿ, ಇವು ಒಳ್ಳೆಯವು ಇರ್ಬೋದು, ಹೀಗಿದೆ ಅಂದರೆ ಮಾಡಿದೆವು ಮಾಡಿದೆವು ಮಾಡಿದೆವು, ಪ್ರೀತಿಯ ಸ್ಥಾಪನೆ, ರತಿಯ ಸ್ಥಾಪನೆ, ರಾಗದ ಸ್ಥಾಪನೆ ಮಾಡಿದೆವು. ಆದ್ರೆ ಅದು ಕೂಡ ಕಾಲಾಂತರದಿಂದ ಏನಾಯಿತು? ಹಳಿಸಿ ಹೋಯಿತು ಅಥವಾ ಇಲ್ಲ, ತಮ್ಮ ತಮ್ಮ ಅಂತರಂಗದೊಳಗೆ ನೋಡ್ಕೊಳ್ಳೋದು.
ಹಾಗಾದ್ರೆ ಈ ಅನುಭವ ಏನಿದೆಯಲ್ಲ, ಈ ಅನುಭವ ನಿಜವಾಗಿ ಯಾವುದಕ್ಕೆ ಕಾರಣ ಆಗುವಂಥದ್ದು ವಸ್ತು ಸ್ವರೂಪ ಇದೆ, ವಿರಕ್ತಿಗೆ ಕಾರಣ ಆಗುವಂಥದ್ದು. ವಿರಕ್ತಿಗೆ ಕಾರಣ ಆಗುವಂಥದ್ದು ಇದೆಯೋ ಅಥವಾ ಇಲ್ಲ ವಿಚಾರ ಮಾಡಿ ನೋಡೋದು. ಯಾರ ನಮಗೆ ಸ್ವಲ್ಪ ಹಿತರೂಪ ಕಾಣಿಸಿದ್ರೋ ಅವರು ಉಳಿಲಿಲ್ಲ. ತಾಯಿ ತಂದೆ ಜನ್ಮದಾತೃಗಳು ಯಾರ ನಮ್ಮ ಹಿತವನ್ನ ಬಯಸ್ತಿದ್ರೋ ಅಥವಾ ಕೆಲವೊಮ್ಮೆ ನಮ್ಮ ಅಜ್ಞಾನದಿಂದ ಕೆಲವೊಮ್ಮೆ ನಮಗೆ ಹಿತರೂಪ ಕಾಣಿಸಿದ್ರು, ಅವರು ಉಳಿಲಿಲ್ಲ. ಯಾರನ್ನ ನಾವು ಹಿತರೂಪ ಅಂತ ಹೇಳಿ ತಿಳಿದಿದ್ದೇವೆ ಅವರು ನಮಗೆ ಹಿತರೂಪ ಇಲ್ಲ. ಇದು ಎಷ್ಟೋ ಬಾರಿ ಚರ್ಚೆ ಆದದ್ದೇ ಇದೆ. ತಾಯಿ ತಂದೆ ನಮ್ಮ ಸಲುವಾಗಿ ಯಾವ ಪ್ರಕಾರದ ಭಾವ ಇಟ್ಕೊಂಡಿರ್ತಾರೆ ಅದು ನಮಗೆ ಅವರ ವಿಯೋಗ ಆದ ನಂತರ ಲಕ್ಷದೊಳಗೆ ಒಂದು ವೇಳೆ ಭಾಗ್ಯಿದ್ರೆ ಲಕ್ಷದೊಳಗೆ ಬರೋ ಸಾಧ್ಯ ಇದೆ, ಇಲ್ಲದಿದ್ರೆ ಅದು ಬರುವುದಿಲ್ಲ. ಮತ್ತು ಯಾರ ನಿರಂತರ ನಮ್ಮ ಕಡೆ ಬೆನ್ನು ಮಾಡಿರ್ತಾರೋ ಅಂಥ ಪುತ್ರಾಧಿಕರ ನಮಗ ಪ್ರಿಯ ಕಾಣಿಸ್ತಾರೆ. ಅವರೇ ಯಾವಾಗೂ ನಮ್ಮ ಭಾವಕ್ಕೆ ಸ್ಪಂದಿಸುವ ಸಾಧ್ಯತೆ ಇಲ್ಲ. ಅರೆ ಜ್ಞಾನಿಗಳ ಸರ್ವಜ್ಞ ಪ್ರಭುಗಳು ಹೇಳಿದ ಮಾತಿದೆ, ಇದರೊಳಗೆ ಅಸತ್ಯತೆ ಕೇವಲೀ ವಚನ ಎಂದೂ ಅಸತ್ಯ ಆಗೋ ಸಾಧ್ಯ ಇಲ್ಲ. ಅರಹಂತ ಜಿನದೇವರು ಅನ್ಯಥಾವಾದಿಗಳಿರುವುದಿಲ್ಲ. ತೋಡರಮಲ್ಲರು ಹೇಳಿದ್ರಲ್ಲ, ಅನ್ಯಥಾವಾದಿಗಳು ಇರೋದೊಂದ ಮತ್ತು ಹೇಳೋದೊಂದ ಎಂದೂ ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರ ಕುರಿತು ದ್ವೇಷ ಮಾಡೋದೇನ ಯಾವ ಮಕ್ಕಳಾದ್ರೆ ಇಲ್ಲ. ಆದ್ರೆ ಆ ರಾಗದ ಯಾವ ವೇಗ ಇದೆಯಲ್ಲ ಇದೇ ಆಚಾರ್ಯ ಭಗವಂತರ ಕಲಶದೊಳಗೆ ಏನು ಹೇಳಿದ್ರು, ರಾಗದ ವೇಗ ಕಮ್ಮಿ ಆಗಲಿ ಪ್ರಭು. ಇದೆಲ್ಲ ವೇಗ ಕಮ್ಮಿ ಆಗುವ ಮಾತನೇ ಇದೆ. ಅಲ್ಲಿ ಹೋಗುವುದಿಲ್ಲ, ಇಲ್ಲಿ ಹೋಗುವುದಿಲ್ಲ, ಈ ನದಿ ದಾಟಿ ಹೋಗುವುದಿಲ್ಲ, ಆ ಗ್ರಾಮ ದಾಟಿ ಹೋಗುವುದಿಲ್ಲ, ಈ ಪರ್ವತದಾಚೆ ಹೋಗುವುದಿಲ್ಲ. ಅರೆ ಅವನ ಅಂತರಂಗದೊಳಗ ಗಮನದ ಕುರಿತು, ಗಮನದ ಕಾರಣೀಭೂತವಿರುವಂಥ ರಾಗದ ಕುರಿತು ಎಷ್ಟು ಅಲಿಪ್ತತೆ ಇದೆ, ಇದು ಲಕ್ಷ್ಯದೊಳಗೆ ತಗೊಳ್ಬೇಕ್ರೆ. ರಾಗದ ಕುರಿತು ಗಮನದ ರುಚಿ, ಅರೆ ಗಮನಕ್ಕೆ ಸಂಬಂಧಿಸಿದ ರಾಗ, ಜನ್ಮಕ್ಕೆ ಸಂಬಂಧಿಸಿದ ರಾಗ. ಅರೆ ರೇ ಅಲ್ಲಿ ಹೇಳಿದ ನಮ್ಮ ರತ್ನಾಕರ ವರ್ಣಿ ನಾಳೆ ಸೀಮಂಧರ ಸ್ವಾಮಿಯ ಕಾಣ್ಬರೂ ಅರ್ತಿಯಳು. ಯಾರ ಈ ಜಿನಕಥೆಯನ್ನ ಪ್ರೀತಿಯಿಂದ ಕೇಳ್ತಾರೋ, ಆಲಿಸ್ತಾರೋ, ಓದುತ್ತಾರೋ ಅವರು. ಆದ್ರ ಸೀಮಂಧರ ಪ್ರಭುವನ್ನ ನಾಳೆ ಕಾಣ್ತಾರಂಥೇಳಿ ಹೇಳಿದ್ದ, ಆ ಸೀಮಂಧರ ಪ್ರಭುವನ್ನ ಅನ್ನೋ ಅರ್ಥನೂ ಇರಬಹುದ್ರಿ. ಆದರೆ ಈ ಸೀಮಂಧರ ಪ್ರಭು ಯಾವ ಸೀಮಂಧರ, ಯಾವ ಭಗವಂತ, ಯಾವ ಶುದ್ಧಾತ್ಮ ತನ್ನ ಸ್ವರೂಪ ಸೀಮೆಯನ್ನ ದಾಟಿ ಪರ್ಯಾಯದೊಳಗೆ ಬರಲೇ ಇಲ್ಲವೋ ಅವನನ್ನ ನೋಡುವ ಮಾತಿದೆ. ಜ್ಞಾನಿಗಳ ವಚನದೊಳಗ ಸಹಜವಾಗಿನ ಏನಿರ್ತಿದೆ, ನಿಶ್ಚಯ ವ್ಯವಹಾರ ಎರಡೂ ಇರ್ತಿದೆ. ನಿಶ್ಚಯದ ಕಥನ ವ್ಯವಹಾರದ ಮೂಲಕನ ಆಗ್ತಿದೆ ರೀ. ಆದ್ರೆ ವ್ಯವಹಾರವನ್ನೇ ಯಾವ ಜೀವ ತಿಳಿತಾನೆ ಅವನಿಗೆ ನಿಶ್ಚಯದ ಉಪಲಬ್ಧಿ ಆಗುತ್ತದೆ. ಪ್ರಸಿದ್ಧವಾದ ಹಾಗೂ ಸರ್ವವಿದಿತವಾದ ಮಹಾನ್ ಪರ್ವತ, ನಗರ ಅಥವಾ ಸಮುದ್ರ, ಏನಾಯ್ತ್ರಿ ಸಮುದ್ರನ ಬಂತರಿ ಇಲ್ಲಿ. ಅಲ್ಲಿ ನದಿ ಇತ್ತು. ಸಮುದ್ರ ಮೊದಲಾದವುಗಳಿಂದ ಸೀಮೆಯನ್ನು ಕಟ್ಟಿಕೊಂಡು ಇಡೀ ಜೀವನ ಪರ್ಯಂತ 4 ದಿಶೆಗಳು, 4 ವಿದಿಶೆಗಳು ಮತ್ತು ಮೇಲೆ ಹಾಗೂ ಕೆಳಗೆ ಈ ಪ್ರಕಾರ 10 ದಿಶೆಗಳಲ್ಲಿ ಹೋಗುವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕಾಗುವುದು. ಅದರ ನಂತರ ಕಟ್ಟಿಕೊಂಡ ಮರ್ಯಾದೆಯಿಂದ ಹೊರಗೆ ಇಡೀ ಜೀವನದ ತುಂಬೆಲ್ಲ ಹೋಗದಿರುವುದನ್ನು ದಿಗ್ವ್ರತವೆಂದು ಹೇಳುತ್ತಾರೆ. ಇಲ್ಲಿ ಪರ್ವತ ಮೊದಲಾದ ಅಥವಾ ವಿಮಾನದಲ್ಲಿ ಕುಳಿತುಕೊಂಡು ಮೇಲೆ ಹೋಗುವ ಅಪೇಕ್ಷೆಯಿಂದ ಊರ್ಧ್ವ ದಿಶೆಯ ಮತ್ತು ಬಾವಿ ಅಥವಾ ಸಮುದ್ರ ಮೊದಲಾದವುಗಳಲ್ಲಿ ಪ್ರವೇಶಿಸುವ ಅಪೇಕ್ಷೆಯಿಂದ ಅಧೋ ದಿಶೆಯ ಗ್ರಹಣ ಮಾಡಲಾಗಿದೆ.